ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೆಕ್ಯೂರಿಟಿ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಅದನ್ನು ಹೇಳೋಣ ಅಂತಾನೆ ಇಲ್ಲಿಗೆ ಬಂದಿದ್ದು. ಅಂದರೆ ಸೆಕ್ಯೂರಿಟಿ ಬಗ್ಗೆ ಗೊತ್ತಾಯ್ತಾ? ಎಲ್ಲಿದ್ದಾನಂತೆ ಸರ್? ಗೊತ್ತಾಯ್ತು ಜೈನ್ ಸರ್, ಈಗ ಅವನು ಸೇಫ್ ಆಗಿದ್ದಾನೆ. ಸೇಫ್ ಆಗಿದ್ದಾರಾ? ಅಂದರೆ ಎಲ್ಲಿದ್ದಾರಂತೆ? ಬೇರೆ ಕಡೆ ಕೆಲಸ ಮಾಡ್ತಿದ್ದಾನೆ. ಬೇರೆ ಕಡೆ ಕೆಲಸನ? ಅಲ್ಲ, ಇನ್ನೇನಾಗಿತ್ತಂತೆ? ನಮ್ಮ ಮನೆಯೊಂದು ಥರನೇ ನೋಡ್ಕೊತಿದ್ವಲ್ಲ ಅವನನ್ನ. ಅವನ ವಿಷಯನ ಪೂರ್ತಿಯಾಗಿ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವನು ತುಂಬ ಸಾಲ ಮಾಡ್ಕೊಂಡಿದ್ದಂತೆ. ಸಾಲ ಕೊಟ್ಟವರು ಸುಮಾರು ಸರಿ ಫೋನ್ ಮಾಡಿದ್ರು ಅವನು ತೆಗಿತಿರ್ಲಿಲ್ಲಂತೆ. ಅದಕ್ಕೆ ಅವರು ಈ ರೀತಿ ಮುಸ್ಕಾಕೊಂಡು ಬಂದು ಅವನ್ನ ಎತ್ತಾಕೊಂಡು ಹೋಗಿ ಹೆದರಿಸಿದ್ದಾರೆ. ಅವನು ಹೆದರ್ಕೊಂಡು ನಾನು ತೊಗೊಂಡಿರೋ ಸಾಲನ ವಾಪಸ್ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಇನ್ನು ಈ ಏಜೆನ್ಸಿಲಿ ಕೊಡ್ತಿದ್ದಂತಹ ಸಂಬಳ ಸಾಕಾಗಿಲ್ಲ ಅಂತ ಕೇಳದೆ ಮತ್ತೊಂದು ಏಜೆನ್ಸಿಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆಗಿದ್ದಾನೆ. ಇದನ್ನೆಲ್ಲ ಅವನೇ ನಮಗೆ ಫೋನ್ ಮಾಡಿ ಹೇಳ್ದ ಸರ್. ಹಾಗಿದ್ರೆ ದುಡ್ಡಿಗೋಸ್ಕರ ಬೇರೆ ಕಡೆ ಹೋಗಿ ಕೆಲಸ ಮಾಡ್ತಿದ್ದಾರಾ? ಏನೋ ಒಟ್ಟಿನಲ್ಲಿ ಅವರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ನನ್ಗೆ ಇವಾಗ ಸಮಾಧಾನ ಆಯಿತು. ಮುಸ್ಕ ಹಾಕೊಂಡು ಬಂದಿದ್ದ ವ್ಯಕ್ತಿನ ನೋಡಿದ್ರೆ ಇವ್ರ ಜೀವಕ್ಕೆ ಏನಾದರೂ ಅಪಾಯ ಮಾಡ್ಬಿಡ್ತಾರೇನೋ ಅಂತ ಭಯ ಆಗೋಗಿತ್ತು. ಈಗ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ ಮೇಡಮ್. ಇವರೆಲ್ಲ ಹೀಗೆ ದುಡ್ಡು ಮಾಡಬೇಕು ಅಂತಾನೆ ಊರು ಬಿಟ್ಟು ಊರಿಗೆ ಬಂದಿರ್ತಾರೆ. ದುಡ್ಡು ಎಲ್ಲಿ ಜಾಸ್ತಿ ಸಿಗುತ್ತೋ ಅಲ್ಲಿಗೆ ಹೊರಟೋಗ್ತಾರೆ. ಅದಕ್ಕೆ ಹೇಳೋದು ಮೇಡಮ್, ನಮ್ಮವರು ನಮ್ಮ ಜನ ಇದ್ದಾಗ ನಂಬಿಕೆಗೆ ಒಂದು ಅರ್ಥ ಇರುತ್ತೆ. ಇವರೆಲ್ಲ ಇದ್ದಷ್ಟು ದಿವಸ ಇರಲಿ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇರಬೇಕು, ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಸರ್, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಸೆಕ್ಯೂರಿಟಿ ಇಲ್ಲಿಂದ ಕಾಣೆಯಾಗಿದ್ದ ದಿನದಿಂದ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದವರು ನನ್ನ ಶ್ರೀಮಂತರು. ಈಗ ನೋಡಿ, ಅವ್ರ ಮುಖದ ಮೇಲೆ ಒಂದು ಖುಷಿ ನೋಡಿ ನನಗೂ ಖುಷಿ ಆಗ್ತಿದೆ ಅಷ್ಟೆ. ತುಂಬ ಥ್ಯಾಂಕ್ ಯು ಸರ್. ಇದರಲ್ಲಿ ನಮ್ದೇನಿದೆ ಸರ್, ನಮ್ಮ ಕರ್ತವ್ಯನ ನಾವು ಮಾಡಿದ್ದೀವಿ ಅಷ್ಟೇ. ಅವನಾಗೆ ಅವನು ಫೋನ್ ಮಾಡಿದ್ರಿಂದ ನಮ್ಮ ಕೆಲಸ ಈಸಿ ಆಯಿತು. ಹಿಂದೆ ಹೋಗಿದ್ದಿದ್ರೆ ಏನಾಗ್ತಿತ್ತೋ ಏನೋ. ಎನಿವೆ, ಈಗೆಲ್ಲ ಕ್ಲಿಯರ್ ಆಗಿದೆಯಲ್ಲ, ನೀವು ಆರಾಮಾಗಿರಿ. ನಾನಿನ್ನು ಬರ್ತೀನಿ ಮೇಡಮ್. ಥ್ಯಾಂಕ್ ಯು. ರೈಟ್. ನೋಡಿದ್ರ ಚಿನ್ನುಮರಿ, ನಾನು ಅವತ್ತೇ ಹೇಳಿದೆ, ನೀವೇ ನಂಬಲಿಲ್ಲ. ಈಗ ನೋಡಿ, ಸಾಲ ಮಾಡಿಕೊಂಡು ತೀರ್ಸಕ್ಕಾಗದೆ ಓಡ್ ಹೋಗಿದ್ದಾನೆ. ಹೌದು, ಅವತ್ತೇ ನಾನು ನಿಮ್ಮ ಮಾತನ್ನ ಕೇಳಬೇಕಾಗಿತ್ತು. ಸುಮ್ಮನೆ ಏನೇನೋ ಯೋಚನೆ ಮಾಡಿದೆ. ಅರೇ, ಆಗಿದ್ದಾಗ ಹೋಯ್ತು, ಹೋಗ್ಲಿ ಬಿಡಿ. ಇನ್ನು ಮುಂದೆ ನೀವು ಹುಷಾರಾಗಿರ್ಬೇಕು. ಯಾರನ್ನು ಹೀಗೆ ತುಂಬ ಈಸಿಯಾಗಿ ನಂಬಕ್ಕೆ ಹೋಗಬೇಡಿ. ಇಲ್ಲಿ ನಿಮಗೆ ನಾನು, ನನಗೆ ನೀವು ಅಷ್ಟೇ. ನಮ್ಮ ಪ್ರಪಂಚದಲ್ಲಿ ಬೇರೆ ಮೂರನೇವ್ರಿಗೆ ಪ್ರವೇಶ ಇಲ್ಲ. ಗೊತ್ತಾಯ್ತಾ? ಸರಿ ರೀ. ಸರಿ, ನಾನು ಈಗಲೇ ಫೋನ್ ಮಾಡಿ ಸೆಕ್ಯೂರಿಟಿ ಏಜೆನ್ಸಿಗೆ ಇನ್ನೊಬ್ಬ ಸೆಕ್ಯೂರಿಟಿ ಗಾರ್ಡ್ನ ಕಳ್ಸಕ್ಕೆ ಹೇಳ್ತೀನಿ. ಅವ್ನು ಬರ್ತಾನೆ, ಅವನ ಪಾಡಿಗೆ ಅವನು ಇರ್ತಾನೆ, ನಿಮ್ಮ ಪಾಡಿಗೆ ನೀವಿರಿ. ನಿಮ್ಮ ಮುಖದಲ್ಲಿ ಈ ಥರ ನಗು ನೋಡಕ್ಕೆ ಬಯಸ್ತೀನಿ ಹೊರತು ಭಯನಲ್ಲ. ನಾನು ಹಾಕಿದ ಕಂಡೀಷನ್ ಪರ್ಫೆಕ್ಟಾಗಿ ಪ್ಲೇ ಮಾಡಿದ್ದಾನೆ. ಇನ್ಮೇಲೆ ನನ್ನ ಜಾನ್ವಿಯವ್ರ ಸಹವಾಸಕ್ಕೆ ಯಾರೂ ಬರೋದಿಲ್ಲ, ಇವರು ಹೋಗೋದಿಲ್ಲ. ಅಲ್ಲಿಗೆ ನನ್ನ ಚಿನ್ನಮರಿ ನನಗೆ ಮಾತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.